ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನ ಮೊಮಿನ್. ಹೀಗಿದ್ದೀರಾ ನೀವು ವೀಕ್ಷಕರೇ? ಇವತ್ತಿನ ವಿಡಿಯೋನಲ್ಲಿ ಒಂದು ಡಿಸಿಸಿ ಬ್ಯಾಂಕ್ ಬೆಳಗಾವಿನಲ್ಲಿ ಏನು ಅರ್ಜಿಗಳನ್ನು ಕರೆದಿದ್ದಾರೆ, ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಎಂಬುದರ ಬಗ್ಗೆ ವಿಡಿಯೋನಲ್ಲಿ ಒಂದು ಲೈವ್ ಡೆಮೋ ಅಪ್ಲಿಕೇಶನ್ಗಳನ್ನು ಫಿಲ್ಅಪ್ ಮಾಡಿ ನೋಡ್ತಾ ಹೋಗೋಣ. ಈಗಲೇ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರೆಯಬೇಡಿ. ಅಫಿಷಿಯಲ್ ವೆಬ್ಸೈಟ್ಗೆ ನೀವು ನೋಡಿ, ಈ ಒಂದು ಮೇಲ್ಗಡೆ ಕಾಣುತ್ತಿರುವ ಒಂದು ವೆಬ್ಸೈಟನ್ನು ನೀವು ಓಪನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಮಾಡಲು ಇಲ್ಲಿ ಕಾಣುತ್ತಿರುವ ಒಂದು ವೆಬ್ಸೈಟ್ ಐಡಿ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ ಕೊಟ್ಟಿರ್ತೇನೆ. ಅದನ್ನು ಓಪನ್ ಮಾಡಿದರೆ ಸೀದಾ ಒಂದು ಈ ಪೇಜ್ಗೆ ನೀವು ಇಲ್ಲಿ ಬರ್ತೀರಿ. ಇಲ್ಲಿ ನೋಡೋದಾದ್ರೆ ನ್ಯೂ ರಿಜಿಸ್ಟ್ರೇಷನು, ಚೇಂಜ್ ಪಾಸ್ವರ್ಡು ಮತ್ತು ಫಾರ್ಗೆಟ್ ಪಾಸ್ವರ್ಡು, ಈ ಥರ ಎಲ್ಲ ಆಪ್ಷನ್ಗಳನ್ನು ಇಲ್ಲಿ ಕೊಟ್ಟಿರ್ತಾರೆ. ಹೊಸದಾಗಿ ಆ ಒಂದು ರಿಜಿಸ್ಟ್ರೇಷನ್ ಮಾಡಲು ನೋಡಿ, ಇಲ್ಲಿ ಕೆಳಗಡೆ ಬಂದರೆ ಆ ಒಂದು ನ್ಯೂ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಇದೆ. ಇದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ, ನ್ಯೂ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಮೊದಲನಿಗೆ ಇಲ್ಲಿ ನೋಡೋದಾದ್ರೆ ನೋಡಿ, SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತೆ ನೀವು ನಿಮ್ಮ ಹೆಸರನ್ನು ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ನಂತರ SLC ಮಾರ್ಕ್ಸ್ ಕಾರ್ಡ್ನಲ್ಲೇ ಇರುವಂತೆ ಸೆಕೆಂಡ್ ಒಂದು ಕಾಲಮ್ನಲ್ಲಿ ನಿಮ್ಮ ತಂದೆ ಹೆಸರು, ಮತ್ತು ಮೂರನೇ ಕಾಲಮ್ನಲ್ಲಿ ತಾಯಿ ಹೆಸರು, ಮತ್ತು ನೀವು ಮ್ಯಾರಿಡ್ ಆಗಿದ್ದಲ್ಲಿ ನಿಮ್ಮ ಸಂಗಾತಿ ಹೆಸರು, ಮತ್ತು ನಿಮ್ಮ SLC ಅಂಕಪಟ್ಟಿಯಲ್ಲಿರುವಂತೆ ಒಂದು ಡೇಟ್ ಆಫ್ ಬರ್ತ್ ಮತ್ತು ನಿಮ್ಮ ಜೆಂಡರ್ ಯಾವ್ದು ಬರುತ್ತೆ ಆ ಜೆಂಡರನ್ನು ಇಲ್ಲಿ ಸೆಲೆಕ್ಟ್ ಮಾಡಿ, ಮತ್ತು ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ಇಲ್ಲಿ ಮೊಬೈಲ್ ಸಂಖ್ಯೆ, ಅದೇ ರೀತಿ ನಿಮ್ಮ ಒಂದು ಚಾಲ್ತಿಯಲ್ಲಿರುವ ಒಂದು ಇಮೇಲ್ ID ಗಳನ್ನು ಫಿಲ್ಅಪ್ ಮಾಡಿ. ನಂತರ ಇಲ್ಲಿ ಕ್ಯಾಪ್ಚಾ ಅನ್ನು ಕೊಟ್ಟಿರ್ತಾರೆ. ಈ ಕ್ಯಾಪ್ಚಾನ ಇಲ್ಲಿ ಒಂದು ಎಂಟರ್ ಸೆಕ್ಯೂರಿಟಿ ಕೋಡ್ನಲ್ಲಿ ಹಾಕಿ ನಂತರ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಮಾಡ್ಕೋಬೇಕು. ಸಬ್ಮಿಟ್ ಆದ ತಕ್ಷಣ ತಮಗೆ ಇಲ್ಲೆಲ್ಲ ಫುಲ್ ಡೀಟೇಲ್ಸ್ ನಮಗೆ ಡಿಸ್ಪ್ಲೇ ಮೇಲೆ ಕಾಣುತ್ತೆ ನೋಡಿ. ಆ ಕಾಣೋದ ಮೇಲೆ ನೀವು ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕನ್ಫರ್ಮ್ ಆದ ತಕ್ಷಣ ತಮಗೆ ಒಂದು ರಿಜಿಸ್ಟ್ರೇಷನ್ ID ಮತ್ತು ಪಾಸ್ವರ್ಡ್ ಇಲ್ಲಿ ಜನರೇಟ್ ಆಗುತ್ತೆ. ಇದನ್ನು ಒಂದು ಪೇಜ್ನಲ್ಲಿ ಬರೆದುಕೊಂಡಿಟ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ಬಂದರೆ ನೋಡಿ, ನೀವು ಯಾವ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಲು ಬಯಸ್ತೀರಿ. ಇಲ್ಲಿ ದ್ವಿತೀಯ ದರ್ಜೆ ಸಹಾಯಕ ಮತ್ತು ಗನ್ಮ್ಯಾನ್ ಮತ್ತು ಸಿಪಾಯಿ ಹುದ್ದೆಗಳಿಗೆ 3 ಸೆಪರೇಟ್ ಲಿಂಕ್ಗಳನ್ನು ಇಲ್ಲಿ ಮಾಡಿದ್ದಾರೆ. ನೀವು 3 ಹುದ್ದೆಗಳಿಗೆ ಒಂದೊಂದಾಗಿ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಇಲ್ಲಿ ನೋಡಿ, ನಾನು ದ್ವಿತೀಯ ದರ್ಜೆ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿಗಳನ್ನು ಸಲ್ಲಿಸಬೇಕು ಎಂಬುದರ ಬಗ್ಗೆ ವಿಡಿಯೋನಲ್ಲಿ ಲೈವ್ ಡೆಮೋ ಅಪ್ಲಿಕೇಶನ್ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನಿಗೆ ನೀವು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಹೆಸರು, ಪರ್ಸನಲ್ ಡೀಟೇಲ್ಸ್ ಆಲ್ರೆಡಿ ಫಿಲ್ಅಪ್ ಆಗಿ ಬಂದಿರುತ್ತೆ. ನಂತರ ಇಲ್ಲಿ ನೋಡೋದಾದ್ರೆ ನೀವು ಕಮ್ಯುನಿಕೇಶನ್ ಅಡ್ರೆಸ್ಗಳನ್ನು ಇಲ್ಲಿ ಹಾಕಿ ನಿಮ್ಮ ಒಂದು ಫ್ಲಾಟ್, ಮನೆ, ಕಟ್ಟಡ ಸಂಖ್ಯೆ ಮತ್ತು ನೀವು ಯಾವ ಊರಿದ್ದೀರಿ, ವಿಲೇಜ್ ಯಾವ್ದು ಬರುತ್ತೆ ಅದನ್ನು ಫಿಲ್ಅಪ್ ಮಾಡಿ. ನಂತರ ನಿಮ್ಮದು ತಾಲೂಕು ಯಾವ್ದು ಬರುತ್ತೆ, ಸ್ಟೇಟ್ ಯಾವ್ದು ಬರುತ್ತೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮದು ಡಿಸ್ಟಿಕ್ಕು, ಪಿನ್ ಕೋಡ್ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ಮತ್ತು ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಗಿದ್ದಲ್ಲಿ ಇಲ್ಲಿ ಎಸ್ ಮಾಡಿ, ಇಲ್ಲವಾಗಿದ್ದಲ್ಲಿ ಪರ್ಮನೆಂಟ್ ಅಡ್ರೆಸ್ ಸಪ್ರೇಟ್ ಆಗಿದ್ದರೆ ಅದು ಕೂಡ ಇಲ್ಲಿ ಒಂದೊಂದಾಗಿ ನೀವು ಫಿಲ್ಅಪ್ ಮಾಡ್ತಾ ಹೋಗಬೇಕಾಗುತ್ತೆ. ನಂತರ ಇಲ್ಲಿ ನೋಡೋದಾದರೆ ನೀವು ಕನ್ನಡ ಭಾಷೆಯನ್ನು ಓದುವ ಮತ್ತು ಮಾತನಾಡುವುದನ್ನು ಚೆನ್ನಾಗಿ ತಿಳಿದಿದ್ದೀರಾ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೇಳಿರ್ತಾರೆ. ಇದನ್ನು ನೀವು ಇಲ್ಲಿಂದ ಎಸ್ ಮಾಡ್ಕೋಬೇಕು. ನಂತರ ನ್ಯಾಷನಾಲಿಟಿ ಸೆಲೆಕ್ಟ್ ಮಾಡಲು ಕೇಳ್ತಾ ಇದೆ, ಇಲ್ಲಿ ಇಂಡಿಯನ್ ಅಂತ ತಗೊಳ್ಳಿ. ನಂತರ ನೀವು ರಿಲಿಜನ್, ಧರ್ಮ ಯಾವುದಿದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾವ್ದು ಬರುತ್ತೆ ನೋಡಿ ಅದನ್ನು ನೀವು ಸೆಲೆಕ್ಟ್ ಮಾಡಿ. ನಂತರ ನಿಮ್ಮದು ಇಲ್ಲಿ ಒಂದು ಅಪ್ಲೋಡ್ ಫೋಟೋ ಮತ್ತು ಅಪ್ಲೋಡ್ ಸೈ, ಬ್ಯಾಕ್ಗ್ರೌಂಡ್ ವೈಟ್ ಇರುವ ಒಂದು 100 KB ಕಿಂತ ಕಡಿಮೆ ಇರುವ ಒಂದು JPG ಫಾರ್ಮೆಟ್ನಲ್ಲಿ ನಿಮ್ಮ ಫೋಟೋವನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದೇ ರೀತಿ ಸಿಗ್ನೇಚರ್ ಅನ್ನು ನೋಡಿ 50 KB ಒಳಗಡೆ ಇರಬೇಕು. ನೀವು ಬ್ಲ್ಯಾಕ್ ಪೆನ್ನಿನಿಂದ ಒಂದು ವೈಟ್ ಪೇಪರ್ ಮೇಲೆ ಸೈ ಮಾಡಿ ಇಲ್ಲಿ ಫೋಟೋ ಸೈನ್ ಅನ್ನ ಚೂಸ್ ಫೈಲ್ ಮುಖಾಂತರ ನೀವು ಒಂದೊಂದಾಗಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೋಡಿ, ಈ ತರ ಫೋಟೋ ಸಿಗ್ನೇಚರ್ ಅನ್ನು ಅಪ್ಲೋಡ್ ಮಾಡಿ ನಂತರ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಆದ ತಕ್ಷಣ ತಮಗೆ ಇಲ್ಲಿ ಡಿಗ್ರಿ ಕ್ವಾಲಿಫಿಕೇಶನ್ ಅಂತ ಕೇಳ್ತಾ ಇದೆ ನೋಡಿ. ಡಿಗ್ರಿ ಕ್ವಾಲಿಫಿಕೇಶನ್, ನಂತರ ಇಲ್ಲಿ ಕೆಳಗೆ ಬಂದರೆ ಕಂಪ್ಯೂಟರ್ ನಾಲೆಜ್ ಡೀಟೇಲ್ಸ್ ಅನ್ನ ಇಲ್ಲಿ ಕೇಳ್ತಾ ಇದೆ. ಮೊದಲನಿಗೆ ನೀವು ಡಿಗ್ರಿ ಯಾವ್ದು ಕಂಪ್ಲೀಟ್ ಮಾಡಿದ್ರಿ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮಗೆ ಇಲ್ಲಿ ತೆರಗಡೆ ಪಾಸಿಂಗ್ ಇಯರ್ ಅನ್ನ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬಹುದು. ಯಾವ ವರ್ಷದಲ್ಲಿ ನೀವು ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿದ್ದೀರಿ ಅದನ್ನ ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಗ್ರಿ ಪಾಸಿಂಗ್ ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತೆ ಒಂದು ಡೇಟನ್ನು ಇಲ್ಲಿ ಫಿಲ್ಅಪ್ ಮಾಡಿ. ನಂತರ ನಿಮ್ಮ ಒಂದು ಬೋರ್ಡು ಯಾವ ಯೂನಿವರ್ಸಿಟಿಯಿಂದ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರ್ತೀರಿ ಅದನ್ನು ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ನಂತರ ನಿಮ್ಮ ರಿಜಿಸ್ಟರ್ ನಂಬರನ್ನು ಇಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ, ಡಿಗ್ರಿ ರಿಜಿಸ್ಟ್ರೇಷನ್ ನಂಬರು, ಮತ್ತು ನಿಮ್ಮ ಇಲ್ಲಿ ಯಾವುದು ಒಂದು ಕ್ಲಾಸ್ನಲ್ಲಿ ಪಾಸ್ ಆಗಿದ್ದೀರಿ ನೋಡಿ, ಫಸ್ಟ್ ಕ್ಲಾಸು, ಡಿಸ್ಟಿಂಕ್ಷನು, ಸೆಕೆಂಡ್ ಕ್ಲಾಸು, ಜಸ್ಟ್ ಪಾಸ್ ಆಗಿದ್ರಿ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ನಿಮ್ಮ ಒಂದು ಅರ್ಹತಾ ಅಂಕಗಳು ಒಂದು ಕಾರ್ಡ್ನಲ್ಲಿ ಗ್ರೇಡ್ ಪಾಯಿಂಟ್ನಲ್ಲಿ ಇದೆ ಅಂತ ಕೇಳ್ತಾ ಇದೆ. ಗ್ರೇಡ್ ಪಾಯಿಂಟ್ನಲ್ಲಿ ಇದ್ದವರು ಇಲ್ಲಿ ಎಸ್ ಮಾಡ್ಕೋಬೇಕು. ನಂತರ ಇಲ್ಲಿ ಟೋಟಲ್ ಆಗಿ ನೀವು ಗ್ರೇಡ್ ಮಾರ್ಕ್ಸ್ಗೆ ಸಂಬಂಧಿಸಿದಂತೆ ಇಲ್ಲಿ ಪರ್ಸೆಂಟೇಜನ್ನು ಫಿಲ್ಅಪ್ ಮಾಡ್ಕೋಬೇಕಾಗುತ್ತೆ. ಇಲ್ಲವಾಗಿದ್ದಲ್ಲಿ ನೋ ಅಂತ ಕೊಡಿ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ ಅದನ್ನು ನೀವು
ನಿಮ್ಮ ಒಂದು ಡಿಗ್ರಿ ಮಾರ್ಕ್ಸ್ಗಳಲ್ಲಿ ನೋಡಿಕೊಂಡು ಇಲ್ಲಿ ಟೋಟಲ್ ಮಾರ್ಕ್ಸು ಮತ್ತು ಇಲ್ಲಿ ನೀವು ಎಷ್ಟು ಅಂಕಗಳನ್ನು ಪಡೆದಿದ್ರಿ ಅದನ್ನು ಫಿಲಪ್ ಮಾಡ್ಕೊಳ್ಳಿ. ನಂತರ ನೀವು ಇಲ್ಲಿ ಕೆಳಗಡೆ ಬಂದರೆ ನೋಡಿ ಕಂಪ್ಯೂಟರ್ ಒಂದು ಆಪರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನವನ್ನು ಹೊಂದಿದ್ದೀರಾ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೇಳಿರ್ತಾರೆ. ಅದನ್ನು ನೀವು ಇಲ್ಲಿಂದ ಎಸ್ ಮಾಡ್ಕೋಬೇಕು. ನಂತರ ಇಲ್ಲಿ ಕೆಳಗಡೆ ಬಂದರೆ ನೋಡಿ ಸಬ್ಮಿಟ್ ಅಂತ ಒಂದು ಬಟನ್ ಇದೆ, ಅದರ ಮೇಲೆ ನೀವು ಇಲ್ಲಿ ಸಬ್ಮಿಟ್ ಅಂತ ಕೊಡಿ. ನೋಡಿ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಕಂಪ್ಲೀಟ್ ಆಗಿದೆ, ಯುವರ್ ಕ್ವಾಲಿಫಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಈ ಥರ ಗ್ರೀನ್ ಒಂದೊಂದಾಗಿ ಇಲ್ಲಿ ಆಗ್ತಾ ಹೋಗುತ್ತೆ ಅದು. ನೆಕ್ಸ್ಟ್ ಇಲ್ಲಿ ಕೆಟಗರಿ ಡೀಟೇಲ್ಸ್ ಅನ್ನ ಕೇಳಿರ್ತಾರೆ. ನೀವು ಯಾವ ಕೆಟಗರಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸಲು ಬಯಸ್ತೀರಿ ಆ ಕೆಟಗರಿಯನ್ನು ಸೆಲೆಕ್ಟ್ ಮಾಡಿ. ಅದಾದ ನಂತರ ಇಲ್ಲಿ ನೀವು ಕೆಟಗರಿ ಒಂದು ಪ್ರಮಾಣ ಪತ್ರ ಪಡೆದ ಒಂದು ದಿನಾಂಕ ಮತ್ತು ನೀವು ಕೆಟಗರಿ ಯಾವ ಕೆಟಗರಿಯಲ್ಲಿ ಇದ್ದೀರಿ ಆ ಕೆಟಗರಿ ಹೆಸರು ಮತ್ತು ಆರ್ ಡಿ ಸಂಖ್ಯೆಯನ್ನು ಇಲ್ಲಿಂದ ನೀವು ನಮೂದಿಸಬೇಕು. ಸದ್ಯಕ್ಕೆ ಜನರಲ್ ಅಂತ ತಗೋತಾ ಇದ್ದೀನಿ, ಸಬ್ಮಿಟ್ ಅಂತ ಕೊಡಿ. ನಂತರ ಇಲ್ಲಿ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡ್ಕೋಬೇಕು. ನೋಡಿ ಡಾಕ್ಯುಮೆಂಟ್ಸ್ ಅಂತ ಕೊಟ್ಟಿರ್ತಾರೆ. ಡಾಕ್ಯುಮೆಂಟ್ಗಳನ್ನು ನೋಡಿ A4 ಸೈಜ್ನಲ್ಲಿ ಒಂದು ಜೆರಾಕ್ಸ್ಗಳನ್ನು ಮಾಡಿಕೊಂಡು ನೀವು ಸೆಲ್ಫ್ ಅಟೆಸ್ಟೆಡ್ ಮಾಡಿ, ನೀವೇ ಸಿಗ್ನೇಚರ್ ಮಾಡಿ ಕೆಳಗಡೆ ಸೆಲ್ಫ್ ಅಟೆಸ್ಟೆಡ್ ಅಂತ ಬರೆದು JPG ಅಥವಾ ಒಂದು PDF ಒಂದು ಫಾರ್ಮೆಟ್ನಲ್ಲಿ ನೀವು ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಮಾಡ್ಕೊಂಡು ಒಂದೊಂದಾಗಿ ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗಬೇಕು. ನೋಡಿ ಇಲ್ಲಿ SLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಲು ನೋಡಿ 150 KB ಇಲ್ಲಿ ಕೊಟ್ಟಿರ್ತಾರೆ. ಎಲ್ಲ ಒಂದು ನೋಡಿ PUC ಮಾರ್ಕ್ಸ್ ಕಾರ್ಡ್ಗೆ 150 KB, ಅದೇ ರೀತಿ ಡಿಗ್ರಿ ಮಾರ್ಕ್ಸ್ಗೆ ಇಲ್ಲಿ ನೋಡಿ 1 MB ಗಾತ್ರದ ಒಂದು ಸೈಜ್ಗಳನ್ನು ಕೊಟ್ಟಿರ್ತಾರೆ. ಒಂದೊಂದಾಗಿ ಅಪ್ಲೋಡ್ ಮಾಡೋಣ. SLC ಮಾರ್ಕ್ಸ್ ಕಾರ್ಡ್ ನೋಡಿ PDF ಕೇಳ್ತಾ ಇದ್ದಾರೆ, ಇದನ್ನು ಈ ರೀತಿ ನೋಡಿ ನೀವು ಅಪ್ಲೋಡ್ ಮಾಡ್ಕೋಬೇಕು. ಸೈಜ್ ಜಾಸ್ತಿ ಇದೆ ನೋಡಿ, ಈ ಥರ ಜಾಸ್ತಿ ಇರುವ ಒಂದು ಫೈಲನ್ನು ಅಪ್ಲೋಡ್ ಮಾಡಬೇಡಿ. ನೋಡಿ ಈ ಥರ ಡಾಕ್ಯುಮೆಂಟ್ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ, ಈ ಥರ ಬರಬೇಕದು. ಓಕೆ ಅಂತ ಕೊಡಿ. ನಂತರ PUC ಮಾರ್ಕ್ಸ್ ಕಾರ್ಡ್ ಕೂಡ ಸೇಮ್ ನೀವು PUC ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ನಂತರ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅಂತ ಕೊಟ್ಟಿರ್ತಾರೆ. ನೀವು 6 ಸೆಮಿಸ್ಟರ್ನ ಫೈಲ್ಗಳನ್ನು ಒಂದೇ ಒಂದು PDF ಸ್ಕ್ಯಾನ್ ಮಾಡಿಕೊಂಡು 6 ಫೈಲ್ಗಳನ್ನು ಒಂದೇ PDF ಸ್ಕ್ಯಾನ್ ಮಾಡಿಕೊಂಡು ಇಲ್ಲಿ ನೀವು 1 MB ಗಾತ್ರದ ಒಂದು ಒಳಗಡೆ ಇರುವ ಒಂದು ಡಾಕ್ಯುಮೆಂಟನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ನೀವು PDF ಕೂಡ ಇಲ್ಲಿ ಅಪ್ಲೋಡ್ ಮಾಡಬಹುದು. ಅದೇ ರೀತಿ ಇಲ್ಲಿ ಕಂಪ್ಯೂಟರ್ ಒಂದು ಸರ್ಟಿಫಿಕೇಟ್ ಕೇಳಿದ್ದಾರೆ, ಅದನ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಕಂಪ್ಯೂಟರ್ ಸರ್ಟಿಫಿಕೇಟ್ ಅದನ್ನು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ಳಿ. ನಂತರ ನೀವು ಕಾಸ್ಟನ್ನು ಅಲ್ಲಿ ಅಪ್ಲೈ ಮಾಡಿದರೆ ಅಪ್ಲಿಕೇಶನ್ ಹಾಕೋ ಕಾಸ್ಟನ್ನು ಸೆಲೆಕ್ಟ್ ಮಾಡಿದರೆ ಅದು ಕೂಡ ಇಲ್ಲಿ ನೀವು ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಒಂದು ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಒಂದು ಬಟನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದರೆ ನೀವು ಅಪ್ಲಿಕೇಶನ್ಗಳನ್ನು ನೆಕ್ಸ್ಟ್ ಮೂವ್ ಆಗುತ್ತೆ. ನೋಡಿ ಈ ಥರ ನಿಮಗೆ ಎಲ್ಲ ಅಪ್ಲಿಕೇಶನ್ನ ಒಂದು ಡೀಟೇಲ್ಸನ್ನು ಪ್ರಿವ್ಯೂ ತೋರಿಸುತ್ತೆ. ಸರಿಯಾಗಿ ಒಂದ್ಸರಿ ನೀವು ನಿಮ್ಮ ಡೀಟೇಲ್ಸನ್ನು ವೆರಿಫೈ ಮಾಡಿಕೊಂಡು ನಂತರ ಲಾಸ್ಟಿಗೆ ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ನಂತರ ಫೈನಲ್ ಸಬ್ಮಿಟ್ ಮೇಲೆ ಇಲ್ಲಿಗೆ ನೀವು ಕ್ಲಿಕ್ ಮಾಡ್ಕೋಬಹುದು. ನೋಡಿ ಈಗ ದ್ವಿತೀಯ ದರ್ಜೆ ಸಹಾಯಕ ಅಪ್ಲಿಗಳಿಗೆ ನೀವು ಅಪ್ಲಿಕೇಶನನ್ನು ಅಪ್ಲೈಡ್ ಅಂತ ತೋರಿಸ್ತಾ ಇದೆ. ನಂತರ ಇಲ್ಲಿ ಮೇಕ್ ಪೇಮೆಂಟ್ ಆಪ್ಷನ್ ಡೈರೆಕ್ಟಾಗಿ ಬಂದಿರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ನಿಮ್ಮ ಅಪ್ಲಿಕೇಶನ್ ನಂಬರ್ ಅದೆಲ್ಲ ಡಿಸ್ಪ್ಲೇ ಆಗುತ್ತೆ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಈ ಥರ ಒಂದು ಇಲ್ಲಿ UPI ಸೆಲೆಕ್ಟ್ ಮಾಡಿಕೊಂಡು ನೀವು ಫೋನ್ಪೇ ಮುಖಾಂತರ ಅಥವಾ ಗೂಗಲ್ ಪೇ ಮುಖಾಂತರ ನಿಮ್ಮ ಅರ್ಜಿ ಶುಲ್ಕ ಪಾವತಿಸಿ ಅರ್ಜಿಗಳನ್ನು ಇಷ್ಟು ಫಿಲಪ್ ಮಾಡಿ ಕಂಪ್ಲೀಟ್ ಮಾಡ್ಕೋಬಹುದು. ವೀಕ್ಷಕರ ಈ ಮಾಹಿತಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.